ಹಾಯ್ ಎವ್ರಿವನ್, ವೆಲ್ಕಮ್ ಟು ಸ್ವಯಂ ಫ್ಯಾಷನ್ ಅಕಾಡೆಮಿ ಆನ್ಲೈನ್ ಕನ್ನಡ. ಆಲ್ರೆಡಿ ವಿಡಿಯೋಸ್ಗಳು ಪ್ಲೇ ಲಿಸ್ಟಲ್ಲಿ ಒನ್ ಬೈ ಒನ್ ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಸ್ಟಿಚಿಂಗ್ ವಿಡಿಯೋ ಹೇಗೆ ಮಾಡಬೇಕು ಅಂತ ಹೇಳಿ ಅಪ್ಡೇಟ್ ಮಾಡಿದ್ದೀನಿ. ಅದನ್ನು ಪ್ರತಿಯೊಬ್ಬರು ಪ್ರಾಕ್ಟೀಸ್ ಮಾಡಬೇಕು ಕಂಪಲ್ಸರಿ. ಅದರಿಂದ 2-3 ದಿನ ಟೈಮ್ ಕೊಟ್ಟಿದ್ದೀನಿ ಎಲ್ರಿಗೂ ಕೂಡ. ಆಲ್ರೆಡಿ ಇನ್ನೊಂದು ವಿಡಿಯೋ ಅಪ್ಡೇಟ್ ಆಗಿದೆ ಫ್ಯಾಬ್ರಿಕ್ ಬಗ್ಗೆ. ಅಂದರೆ ಲೆಂತ್ ವೈಸ್ ಯಾವುದು, ವಿಡ್ತ್ ವೈಸ್ ಯಾವುದು, ಫ್ಯಾಬ್ರಿಕ್ ಹೇಗೆ ಫೈಂಡ್ ಔಟ್ ಮಾಡೋದು, ಅಂದರೆ ಸ್ಟ್ರೈಟಾಗಿ ಇದ್ದಾಗ ಹೇಗೆ ಫೈಂಡ್ ಔಟ್ ಮಾಡೋದು, ಅಂದರೆ ಸೀದಾ ಯಾವುದು ಉಲ್ಟಾ ಯಾವುದು ಅನ್ನೋದನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಅದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಒಂದ್ಸಲ ಚೆಕ್ ಮಾಡಬೇಕು. ಮತ್ತು ನೀವೇನು ಮಾಡಬೇಕು, ಮಸ್ಲಿನ್ ಫ್ಯಾಬ್ರಿಕ್ ಅಂತ ಸಿಗುತ್ತೆ, ಆ ಸ್ಟಿಚಸ್ಗಳನ್ನು ಫ್ಯಾಬ್ರಿಕ್ ಮೇಲೆ ಟ್ರೈ ಮಾಡಬೇಕು ಕಂಪಲ್ಸರಿ. ಯಾರೆಲ್ಲ ಕ್ಲಾಸನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಳ್ತಿದ್ರ, ಸೇಮ್ ಸ್ಟಿಚಸ್ಗಳನ್ನು ಫ್ಯಾಬ್ರಿಕಲ್ಲಿ ಕಂಟಿನ್ಯೂ ಮಾಡಬೇಕು. ಅದನ್ನು ನಾಳೆ ವಿಡಿಯೋ ನಾನು ಅಪ್ಡೇಟ್ ಮಾಡ್ತೀನಿ, ಏನು ಮಾಡೋದು ಹೇಗೆ ಮಾಡೋದು ಅಂತ ಹೇಳಿ. ಮಸ್ಲಿನ್ ಫ್ಯಾಬ್ರಿಕ್ ಆದರೂ ತೊಗೋಬೇಕು ಅಥವಾ ಪಾಂಪ್ಲಿನ್ ಫ್ಯಾಬ್ರಿಕ್ ಆದರೂ ತೊಗೋಬೇಕು. ಕಂಟಿನ್ಯೂಸ್ ಸ್ಟಿಚಸ್ಗಳನ್ನು ಸ್ಟಾಪ್ ಮಾಡೋದು ಕಲಿಬೇಕು, ಲಾಕ್ ಮಾಡೋದನ್ನು ಕಲಿಬೇಕು. ಮೂಮೆಂಟ್ಸ್ಗಳನ್ನು ಎಲ್ಲೆಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದೀನಿ, ಅದನ್ನು ಖಂಡಿತ ನೀಟಾಗಿ ಕಲ್ತ್ಕೊಂಡು ಹೋಗಬೇಕು. ಸೊ ಎಲ್ರಿಗೂ ಏನು ಅಸೈನ್ಮೆಂಟ್, ಸ್ಟಿಚಿಂಗ್ ಫ್ಯಾಬ್ರಿಕಲ್ಲಿ ಪ್ರಾಕ್ಟೀಸ್ ಮಾಡಿ ಅದನ್ನು ನನ್ನ ವಾಟ್ಸಪ್ ನಂಬರಿಗೆ ಎಲ್ಲ ಸ್ಟಿಚಸ್ಗಳು ಮಾಡಿರೋದನ್ನು ಪಿಕ್ ತೆಗಿಬೇಕು, PDF ಅಲ್ಲಿ ಕನ್ವರ್ಟ್ ಮಾಡಿ ಅದನ್ನು ಒಂದೇ ಸಲ ಕಳಿಸ್ಬೇಕು ನನ್ನ ವಾಟ್ಸಪ್ ನಂಬರ್ಗೆ. ಒಂದೊಂದನ್ನೇ ಕಳಿಸ್ಬೇಡಿ, ಮತ್ತು ನಾನು ಅದನ್ನು ನಿಮಗೆ ಶೇರ್ ಮಾಡಿ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದ ಎಲ್ಲರೂ ಕೂಡ ಏನು ಮಾಡಬೇಕು, Day 3 Day 4 ವಿಡಿಯೋ ನೋಡಬೇಕು, ಅಗೇನ್ Day 5 ವಿಡಿಯೋ ನೋಡಬೇಕು ಕಂಪ್ಲೀಟಾಗಿ. ಸ್ಟಿಚಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಸೆಲ್ಫ್ ನೀವು ಮೋಸ ಮಾಡ್ಕೋಬಾರ್ದು. ಕೆಲವ್ರು ಏನು ಮಾಡ್ತಾರೆ, ನೀಡಲ್ನ ಚುಚ್ಚಿಬಿಟ್ಟು ಕಳಿಸ್ತಾರೆ. ನನ್ನ ಸ್ಟೂಡೆಂಟ್ಸು ಪ್ರೀವಿಯಸ್ ಕ್ಲಾಸಲ್ಲಿ ಅಟೆಂಡ್ ಮಾಡಿರೋ ಅಂಥವ್ರು ಇದ್ದಾರೆ. ಆ ರೀತಿ ಎಲ್ಲ ಮಾಡಬಾರ್ದು, ಸ್ಟಿಚಿಂಗ್ ಫಿನಿಶಿಂಗ್ ಬರೋದಿಲ್ಲ. ಸೊ ಅದರಿಂದ ನೀವೇನು ಮಾಡಬೇಕು, ಫ್ಯಾಬ್ರಿಕಲ್ಲಿ ಥ್ರೆಡ್ ಹಾಕಿ ಸ್ಟಿಚ್ ಕೂಡ ಮಾಡಬೇಕು. ಸೇಮ್ ಮೊದಲು ಚಾರ್ಟ್ ಶೀಟಲ್ಲಿ ಅಥವಾ ಬ್ರೌನ್ ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ ನಂತರ ಅದನ್ನು ಫ್ಯಾಬ್ರಿಕ್ ಸ್ಟಿಚಿಂಗ್ ಮುಖಾಂತರ ಡೈರೆಕ್ಟು ಸ್ಟಿಚ್ ಮಾಡಿ ತೋರಿಸ್ಬೇಕು. ನಾನು ಹೇಗೆ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡೋದು ಆ ಟೆಕ್ನಿಕ್ ಎಲ್ಲ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಪ್ರಾಕ್ಟೀಸ್ ಮಾಡಬೇಕು. ಅದರಿಂದ ಟೈಮ್ ಕೊಟ್ಟಿದ್ದೀನಿ. ವಿಡಿಯೋ ಮಾಡ್ತಿಲ್ಲ ಅಂತ ಅಂದ್ಕೊಳ್ಬೇಡಿ, ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಯಾರು ಕ್ಲಾಸಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಳ್ತೀರ, ನನ್ನ ವಾಟ್ಸಪ್ ನಂಬರ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಮೇಲೆ. ಸೊ ಅವರು ಆ ಒಂದು ವರ್ಕನ್ನು ನನಗೆ PDF ಮುಖಾಂತರ ಸೆಂಡ್ ಮಾಡಬೇಕು. ಪ್ಲೇಸ್ಟೋರಿಗೆ ಹೋಗಿ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದೇ ಸಲ ನೀವು ಸ್ಟಿಚ್ ಮಾಡಿರೋದನ್ನು ಕಂಪ್ಲೀಟು ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿರೋದನ್ನು, ಪೇಪರಲ್ಲಿ ಸ್ಟಿಚ್ ಮಾಡಿರೋದು ಬೇಡ. ನಾನು ಅದನ್ನು ನಂಬೋದಿಲ್ಲ, ಸ್ಟೂಡೆಂಟ್ಸ್ಗಳು ಯಾರೇ ಆಗಿರ್ಬೋದು ನಂಬೋದಿಲ್ಲ. ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿ ಕಳಿಸ್ಬೇಕು. ಅದನ್ನು ನಾಳೆ ವಿಡಿಯೋ ಅಪ್ಡೇಟ್ ಆಗುತ್ತೆ. Day 6 ವಿಡಿಯೋನಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಕೆಲವ್ರಿಗೆ ಹೆಮ್ಮಿಂಗ್ ಮಾಡೋದು, ಹುಕ್ ಹಾಕೋದು, ಬಟನ್ಸ್ ಹಾಕೋದು ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ನಾಳೆ ವಿಡಿಯೋನಲ್ಲಿ. ಸೊ ಐ ಹೋಪ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡ್ತೀನಿ. ವೀಡಿಯೋಸ್ಗಳಿರೋ ಅಷ್ಟು ದಿನ ನಾನು ಅದೇ ವೀಡಿಯೋಸ್ಗಳನ್ನು ಪ್ರೊವೈಡ್ ಮಾಡ್ತೀನಿ. ನಾಳೆಯಿಂದ ಹೊಸ ವೀಡಿಯೋ ಸ್ಟಾರ್ಟ್ ಆಗ್ತಿದೆ. ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನನ್ನ ವಾಟ್ಸಪ್ ನಂಬರಿಗೆ ಕಂಪಲ್ಸರಿ PDF ಕಳಿಸ್ಲೇಬೇಕು. ನಿಮ್ಮ ನೇಮ್ ರಿಜಿಸ್ಟರ್ ಆಗುತ್ತೆ, ವಾಟ್ಸಪ್ಪಲ್ಲಿ ಗ್ರೂಪ್ ಕ್ರಿಯೇಟ್ ಆಗುತ್ತೆ. ನೆಕ್ಸ್ಟ್ ಬರೋವಂಥ ಕ್ಲಾಸ್ಗಳು ಕೆಲವೊಂದು ಸಲ ನನಗೆ ಅಂದರೆ ರೆಕಾರ್ಡಿಂಗ್ ಕೊಡೋಕ್ಕಾಗಿಲ್ಲ ಅಂದರೆ ಲೈವಲ್ಲಿ ತೊಗೊಳ್ತೀನಿ. ಅದನ್ನೇ ಯೂಟ್ಯೂಬಿಗೆ ವಿಡಿಯೋನ ಅಪ್ಡೇಟ್ ಮಾಡ್ತಿದ್ದೀನಿ. ಪಾರ್ಟಿಸಿಪೇಟ್ ಮಾಡೋಂಥ ಸ್ಟೂಡೆಂಟ್ಸ್ಗಳು ಮಾತ್ರ. ಇಲ್ಲ ನಾನು ಪಾರ್ಟಿಸಿಪೇಟ್ ಮಾಡಲ್ಲ, ಹೇಗೋ ಒಂದು ಮಾಡ್ಕೊಳ್ತೀನಿ ಅಂತ ಅಂದರೆ ನಿಮ್ಮ ಪಾಡಿಗೆ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನು ಮಾಡ್ಕೊಂಡು ಹೋಗ್ಬೋದು. ಕಂಪ್ಲೀಟ್ ಪ್ರೊಫೆಷನಲ್ ಲೆವೆಲಲ್ಲಿ ಗೈಡ್ಲೈನ್ಸ್ ಬೇಕು ಅಂತ ಹೇಳಿದ್ರೆ ನಾನು ಏನು ವರ್ಕ್ ಕೊಡ್ತಿದ್ದೀನೋ ಕಂಪಲ್ಸರಿ ಫಾಲೋ ಮಾಡಿ ಮೇಂಟೈನ್ ಮಾಡಿ. ಅಸೈನ್ಮೆಂಟ್ಸ್ಗಳಾಗಿರ್ಬೋದು, ಏನೇ ಆಗಿರ್ಬೋದು, ತುಂಬ ಹಾರ್ಡ್ ವರ್ಕ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆನ್ಲೈನಲ್ಲಿ ಯಾರೂ ಅಷ್ಟು ಟ್ರೈ ಮಾಡೋದಿಲ್ಲ. ಸೊ ಎಲ್ರಿಗೂ ಆಲ್ ದಿ ಬೆಸ್ಟ್. ಟ್ರೈ ಮಾಡಿ. ಸ್ಟಿಚಸ್ಗಳನ್ನು ಫ್ಯಾಬ್ರಿಕಲ್ಲಿ ನಾಳೆ ಅಪ್ಡೇಟ್ ಮಾಡ್ತೀನಿ. ಸ್ಟಿಚ್ ಮಾಡಿ ಫ್ಯಾಬ್ರಿಕಲ್ಲಿ ಸ್ಟಿಚ್ ಮಾಡಿರೋಂಥ ಅಸೈನ್ಮೆಂಟ್ ನನಗೆ ಕಳಿಸ್ಬೇಕು. ಒಂದೇ ಸಲ ಪಿಕ್ ತೆಗೆದು PDFಗೆ ಕನ್ವರ್ಟ್ ಮಾಡಿ ಅದನ್ನು ಒಂದೇ ಸಲ ಸ್ಟೂಡೆಂಟ್ಸ್ಗಳು ಕಳಿಸ್ಬೇಕು. ಸೊ ನನ್ನ ವಾಟ್ಸಪ್ ನಂಬರ್ ಡಿಸ್ಪ್ಲೇ ಆಗಿದೆ. ಸ್ವಯಂ ಫ್ಯಾಷನ್ ಅಕಾಡೆಮಿ ಅಂತ ಮೆನ್ಷನ್ ಮಾಡಿ ಯಾರು ಕಳಿಸಿರ್ತೀರ ಅವರು, ನಂತರ ನಿಮ್ಮ ಹೆಸರು
ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಅಟೆಂಡ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಗೊತ್ತಿದೆ ಹೇಗೆ ಕಳಿಸೋದು ಅಂತ ಹೇಳಿ. ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಬೇಕು, ನಿಮ್ಮ ಊರನ್ನ ಮೆನ್ಷನ್ ಮಾಡಬೇಕು, ನೀವೇನು ಓದಿದ್ದೀರಾ ಅಂತ ಮೆನ್ಷನ್ ಮಾಡಬೇಕು, ಲೆವೆಲ್ 1 ಅಂತ ಮೆನ್ಷನ್ ಮಾಡಬೇಕು. ಸೊ PDF ಮುಖಾಂತರ ಕಳಿಸ್ಬೇಕು. ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ನಾಳೆ ಮೀಟ್ ಮಾಡೋಣ.